ಸಾರುತ್ತಿದೆ ಮತ್ತೆ ಸಾರುತ್ತಿದೆ, ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ, ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ, ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ, ಕನಸು ಫಲಿಸುತ್ತಿದೆ ಬಲವು ಹಿಗ್ಗುತ್ತಿದೆ, ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ, ಎಲ್ಲಾ ಭ್ರಷ್ಟತೆ ನಾಶವಾಗುತ್ತಿದೆ, ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ. ಮುದ್ರಾ ಯೋಜನೆ, ಅಮೃತ ಯೋಜನೆ, ಉಜ್ವಲ ಯೋಜನೆ, ಪಹಲ್ ಯೋಜನೆ, ಸರ್ಜಿಕಲ್ ಸ್ಟ್ರೈಕ್ ನೀವು ಗೈದ ಸಾಧನೆ. ಬೆಂಗಳೂರು ಗ್ರಾಮಾಂತರಕ್ಕೆ ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು, ನಾವು ಯೋಗೇಶ್ವರ್ ಅವರು, ನಮ್ಮೆಲ್ಲ ಕೃಷ್ಣಪ್ಪ ಅವರು, ಮುನ್ರಾಜರವರು ಎಲ್ಲರೂ ಸೇರಿ ಕಟ್ಟ ಅವರು ಅಶ್ವಥ್ ನಾರಾಯಣ್ ಅವರನ್ನು ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು. ಇದು ಮುಖಾಂತರ ಕನಕಪುರದ ಬಂಡೆ ನೋಡಿಯೋಕ್ಕೆ ಇವತ್ತು ಮೋದಿಯವರ ಅಲೆಯಲ್ಲಿ ಕನಕಪುರದ ಬಂಡೆನೂ ಹೊಡೆಯುವಂಥ ಒಂದು ತಂತ್ರಗಾರಿಕೆಯನ್ನು BJP ಮಾಡ್ತಾ ಇದೆ. ಈಗಾಗಲೇ ಯೋಗೇಶ್ವರ್ ಇರ್ಬೋದು, ನಾನಿರ್ಬೋದು, ಕೃಷ್ಣಪ್ಪ ಎಲ್ಲರೂ ಕೂಡ ನಾವು ಇಲ್ಲಿರೋರೆಲ್ಲರೂ ಕೂಡ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಈ ಚುನಾವಣೆಯಲ್ಲಿ ಈ ಒಂದು ಪ್ರಚಂಡ ಅಲೆ ಏನಿದೆ, ಮೋದಿಯವರ ಪ್ರಚಂಡ ಅಲೆ ಏನಿದೆ, ಈ ಅಲೆಯಲ್ಲಿ ಈ ಕ್ಷೇತ್ರನೂ ಕೂಡ ನಾವು ಕಳೆದ ಬಾರಿಯೂ ಸಹ 4,25,000 ಓಟ್ ತೊಗೊಂಡಿದ್ವಿ. ಈ ಬಾರಿ ಮೋದಿ ಅಲೆ ಇರೋದ್ರಿಂದ, BJPಗೆ ಬಹಳ ಬೆಂಬಲ ಇರೋದ್ರಿಂದ, ಕರ್ನಾಟಕದಲ್ಲಿ ಈ ಸರ್ಕಾರ ಎಡಬಿಡಂಗಿದ್ದರಿಂದ ಹೊಂದಾಣಿಕೆ ಇವತ್ತು ಎಲ್ಲೂ ಕಾರ್ಯರೂಪಕ್ಕೆ ಬರದೆ ಸ್ವತಃ ದೇವೇಗೌಡರು ನಿಲ್ಲಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಕಡೆ ಟಾಂಗ್ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಆ ಸ್ಥಿತಿ ಇವತ್ತು ಮಂಡ್ಯನೂ ಕೂಡ ಇವತ್ತು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಕನಕಪುರನೂ ಕೂಡ ಈ ಒಂದು ಗ್ರಾಮಾಂತರ ಕೂಡ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಇಲ್ಲಿ BJP ಗೆಲ್ಲಬೇಕು, ಮತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು, ಈ ಉದ್ದೇಶ ಇಟ್ಕೊಂಡು ನಾವು ಇವತ್ತು ನಾಮಿನೇಷನನ್ನು ಮಾಡಿದ್ದೀರಿ. ಇದ್ರ ಮುಖಾಂತರ ಗೆಲ್ಲುವ ಒಂದು ಕುದುರೆಯಾಗಿ ಅಶ್ವಥ್ ನಾರಾಯಣ್ ಅವರು ಬರಬೇಕು ಅಂತ ನಾನು ಅವ್ರಿಗೆ ಶುಭ ಕೋರೋಕ್ಕೆ ನಾನು ನಮ್ಮೆಲ್ಲ ನಾಯಕರು ಇವತ್ತು ನಾವು ಬಂದಿದ್ದೀವಿ. ಅಶೋಕ್ ಅವರು ಹೇಳಿದಾಗೆ ನಮ್ಮ ಪಕ್ಷ ಇವತ್ತು ಅಶ್ವಥ್ ನಾರಾಯಣ ಅವರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ನಾವೆಲ್ಲ ಅವ್ರ ಜೊತೆಯಲ್ಲಿ ದೃಢೀಕರಿಸಿದ್ದೀವಿ. ನಾನು ಅಶ್ವಥ್ ನಾರಾಯಣ ಅವರು ಈ ಚುನಾವಣೆಯಲ್ಲಿ ಗೆಲ್ತಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಮನಸ್ಸಿನಲ್ಲಿ ವ್ಯಕ್ತಿಗಿಂತ ನರೇಂದ್ರ ಮೋದಿರವರ ಆಡಳಿತ ಮತ್ತು ನರೇಂದ್ರ ಮೋದಿರವರು ಪ್ರಧಾನಿ ಆಗಬೇಕು ಅಂತೇಳಿ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಗೌಣ ಅಶ್ವಥ್ ನಾರಾಯಣ ಆಗಲಿ, ಯೋಗೇಶ್ವರ್ ಆಗಲಿ, ಅಶೋಕ್ ಅವರು ಆಗಲಿ, ಎಲ್ಲರಿಗಿಂತ ಮುಖ್ಯವಾಗಿ ಇವತ್ತು ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಆಗಬೇಕು ಅಂತ ಬಯಕೆ ಇದೆ. ಕ್ಯಾಂಡಿಡೇಟೇ ನಮ್ಮ ಅಭ್ಯರ್ಥಿಯಲ್ಲಿ ನರೇಂದ್ರ ಮೋದಿರವರು. ಅಶ್ವಥ್ ನಾರಾಯಣ ಅವರು ನಮ್ಮ ಪಕ್ಷದ ಹಿರಿಯರು. ಹಾಗಾಗಿ ಪಕ್ಷ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. DK ಶಿವಕುಮಾರ್ ಇವತ್ತು ಜನ ಕರ್ಕೊಂಡು ಬಂದಿರ್ಬೋದು, ನಿಮಗೂ ನಮಗೆಲ್ಲ ಗೊತ್ತಿದೆ, ಎಲ್ಲ ಮಾತಾಡ್ತಾರೆ. ಬೂತ್ಗೆ 20,000 ಕೊಟ್ಟು ಜನ ಪಾಪ ತಂದು ಈ ಬಿಸಿಲೆಲ್ಲ ಒಣಗಿಸಿದ್ದಾರೆ. ಆದರೆ ಪ್ರಾಮಾಣಿಕ ಮತದಾರರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತದಾರರು ಎಚ್ಚೆತ್ತುಕೊಂಡಿದ್ದಾನೆ. BJP ಪರ ಮತ ಹಾಕ್ತಾನೆ, ಅಶ್ವಥ್ ನಾರಾಯಣ ಅವರು ಗೆಲ್ತಾರೆ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರಿನ 3 ಸ್ಥಾನಗಳು BJPಯ ತೆಕ್ಕೆಯಲ್ಲಿದ್ದು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ. ಈ ಬಾರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಅಭಿವೃದ್ಧಿಯ ಒಂದು ದಿಕ್ಕಿನಲ್ಲಿ ಈ ದೇಶ ಇವತ್ತು ಮುಂದೆ ಬಂದಿದೆ. ಇವತ್ತು ಬೆಂಗಳೂರು 3 ಕ್ಷೇತ್ರದಲ್ಲಿ ಗೆದ್ದಂಥ BJP ಇವತ್ತು ಬೆಂಗಳೂರಿನ ಹೊರಭಾಗದಲ್ಲಿ, ಬೆಂಗಳೂರಿನ ಗ್ರಾಮಾಂತರನೂ ಸಹ ಈ ಬಾರಿ BJPಯ ತೆಕ್ಕೆಗೆ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ನಮಗೆ ಗೊತ್ತಿದೆ. ಕಳೆದ 5-6 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ವಿಶೇಷವಾಗಿ ಈ ಭಾಗದಲ್ಲಿ ಜನ ಒಪ್ಕೊಂಡಿದ್ದಾರೆ. ಇದಲ್ಲದೆ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಗುಂಪುಗಾರಿಕೆ ರಾಜಕೀಯ, ಇವಕ್ಕೆ ಒಂದು ತಿಲಾಂಜಲಿ ಹೇಳಬೇಕು ಅನ್ನತಕ್ಕಂಥದ್ದನ್ನು ರಾಮನಗರದ ಜಿಲ್ಲೆ ಜನ ತೀರ್ಮಾನ ಮಾಡಿದೆ. ಯಾವ ರೀತಿ ಇವತ್ತು ದೇಶದಲ್ಲಿ ಮೋದಿಯ ಒಂದು ಗಾಳಿ, ಅಭಿವೃದ್ಧಿಯ ಗಾಳಿ ಬೀಸಿದೆ, ಅದು ಇವತ್ತು ಬೆಂಗಳೂರಿನ ಗ್ರಾಮಾಂತರಕ್ಕೂ ಬೀಸಿದೆ.
ಬೆಂಗಳೂರು ಗ್ರಾಮಾಂತರ ಈಗ ಈ ಲೋಕಸಭಾ ಕ್ಷೇತ್ರ ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ ಕ್ಷೇತ್ರ, 3 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಜಿಲ್ಲೆ ಮತ್ತು ಈ ಕ್ಷೇತ್ರ ಇದು ಅಭಿವೃದ್ಧಿ ಅನ್ನತಕ್ಕಂಥದ್ದು ಭಾಳ ಗೌಣವಾಗಿದೆ. ಆ ದೃಷ್ಟಿಯಿಂದ ಈ ಜನ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಭ್ರಷ್ಟಾಚಾರ ರಹಿತ ವ್ಯಕ್ತಿಗಳು ರಾಜಕೀಯದಲ್ಲಿ ಇರಬೇಕನ್ನೋ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜನ ನಿಶ್ಚಯ ಮಾಡಿದರೆ ಈ ಸಲ ಏನು ಇವರ ಒಂದು ಅಟ್ಟಹಾಸ, ಇವರ ಒಂದು ಬೇರೆ ಬೇರೆ ಜನವಿರೋಧಿ ನೀತಿಗಳೇನಿದೆ ಅದಕ್ಕೆ ತಿಲಾಂಜಲಿಯನ್ನು ಕೊಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಬಂದಿದೆ. ನಾನು ಆಗಲೇ ಹೇಳ್ದಂಗೆ 3 BJPಯ ತೆಕ್ಕೆ ಜೊತೆಗೆ 4ನೇದು ಬೆಂಗಳೂರಿನ ಗ್ರಾಮಾಂತರ ಬರುತ್ತೆ. 100ಕ್ಕೆ 100 ಈ ಬಾರಿ ಬೆಂಗಳೂರು ಗ್ರಾಮಾಂತರ ನಾವು ಗೆದ್ದೇ ಗೆಲ್ತೀವಿ ಇರತಕ್ಕಂಥ ವಿಶ್ವಾಸ ಇದೆ. ನಾವು ಆ ಒಂದು ವಿಶ್ವಾಸದ ಮೇಲೆ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತೀವಿ.